ಇವತ್ತಿನ ಕ್ಲಾಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನ ನೋಡ್ತಾ ಇದೀವಿ. ಪ್ರಾಫಿಟ್ ಅಂಡ್ ಲಾಸ್ ಅನ್ನೋ ತುಂಬಾನೇ ದೊಡ್ಡ ಕಾನ್ಸೆಪ್ಟ್. ಇದರಲ್ಲಿ ಮೋರ್ ದೆನ್ 13 to 14 ಟೈಪ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಈ 4 ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಸಾಲ್ವ್ ಅನ್ನ ಮಾಡ್ಬೇಕಾದ್ರೆ ಒಂದು ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪ್ರೈಸ್, ಯಾವ ಬೆಲೆಯಲ್ಲಿ ನಾವು ಕೊಂಡ್ಕೊಂಡಿದೀವಿ ಅನ್ನೋದನ್ನ ನಾವಿಲ್ಲಿ ಕಾಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಎರಡನೇದು ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ ಯಾವ ಒಂದು ಬೆಲೆಯಲ್ಲಿ ನಾವು ಮಾರಾಟವನ್ನ ಮಾಡಿದೀವಿ ಅನ್ನೋದು. ಪ್ರಾಫಿಟ್ ಅನ್ನ ನಾವು ತಗೊಬೇಕಾದ್ರೆ, ಪ್ರಾಫಿಟ್ ಕೊಂಡ್ಕೊಬೇಕಾದ್ರೆ ಪ್ರಾಫಿಟ್ ಅಲ್ಲಿ ಯಾವಾಗ್ಲೂ ಕೂಡ ಸಿಪಿ ಇಸ್ ಲೆಸ್ ದೆನ್ ಎಸ್ ಪಿ ಇಸ್ ಮೋರ್ ದೆನ್ ಸಿಪಿ. ಅಂದ್ರೆ ಇನ್ನು ಸೆಲ್ಲಿಂಗ್ ಪ್ರೈಸ್ ಯಾವಾಗ್ಲೂ ಕೂಡ ಕಾಸ್ಟ್ ಪ್ರೈಸ್ ಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಪ್ರಾಫಿಟ್ ಅನ್ನ ಕಂಡಿಡ್ಕೊಬೇಕಾದ್ರೆ ಈ ಒಂದು ಫಾರ್ಮುಲಾ ಇಂಪಾರ್ಟೆಂಟ್. ಸೆಲ್ಲಿಂಗ್ ಪ್ರೈಸ್ ನ ಯಾವ್ದ್ರಿಂದ ಮೈನಸ್ ಮಾಡ್ಕೊಬೇಕು, ಸಿಪಿ ಇಂದ ಮೈನಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಪ್ರಾಫಿಟ್. ಅದೇ ರೀತಿ ಲಾಸ್ ಅಲ್ಲಿ ಕಂಡಿಡ್ಕೊಬೇಕಂದ್ರೆ ಆಲ್ವೇಸ್ ಸಿಪಿ ಈಸ್ ಗ್ರೇಟರ್ ದೆನ್ ಎಸ್ ಪಿ. ನಾವು ಕೊಂಡ್ಕೊಂಡಿರೋದು ತುಂಬಾನೇ ಹೆಚ್ಚಿರುತ್ತೆ ನಾವು ಮಾರಾಟ ಮಾಡಿರೋಕ್ಕಿಂತ. ಅಂದ್ರೆ ಇನ್ನು ಕಾಸ್ಟ್ ಪ್ರೈಸ್ ಇಸ್ ಗ್ರೇಟರ್ ದೆನ್ ಎಸ್ ಪಿ. ಸೆಲ್ಲಿಂಗ್ ಪ್ರೈಸ್ ಗಿಂತ ಕಾಸ್ಟ್ ಪ್ರೈಸ್ ತುಂಬಾನೇ ಜಾಸ್ತಿ ಇರುತ್ತೆ. ಲಾಸ್ ಅನ್ನ ಕಂಡಿಡ್ಕೊಬೇಕಾದ್ರೆ ಸಿಪಿ ಮೈನಸ್ ಎಸ್ ಪಿ ನ ನಾವೇನ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗ್ತಾ ಹೋಗುತ್ತೆ ನಮ್ಗೆ ಈ 4 ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ತಿಳ್ಕೊಂಡ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಅನ್ನ ಅಂದ್ರೆ ಸಾಲ್ವ್ ಅನ್ನ ಮಾಡ್ತಾ ಹೋಗ್ಬೋದು. ಆಲ್ವೇಸ್ ರಿಮೆಂಬರ್ ನಮ್ಮ ಸಿಪಿ ಆಲ್ವೇಸ್ ಈಕ್ವಲ್ ಟು 100% ಗೆ ನಾವ್ ಏನ್ ಮಾಡಿರ್ತೀವಿ, ಈಕ್ವಲ್ ಅನ್ನ ಮಾಡ್ಕೊಂಡಿರ್ತೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ಟೈಪ್ 1 ಅನ್ನ ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಇದು ಬುಕ್ ಮೆಥಡ್ ಒಂದು ಫಾರ್ಮುಲಾವನ್ನ ಹೇಳ್ತಿದ್ದೀನಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇನ್ ರುಪೀಸ್ ಡಿವೈಡೆಡ್ ಬೈ ಸಿಪಿ ಇನ್ ರುಪೀಸ್ ಇಂಟು 100. ಇದು ಏನು ಬುಕ್ ನ ಒಂದು ಫಾರ್ಮುಲಾ ಇಟ್ಕೊಂಡು ಕೂಡ ನಾವು ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ಇಲ್ದೇನು ಕೂಡ ನಾವು ಸಾಲ್ವ್ ಅನ್ನ ಮಾಡ್ಬೋದು. ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಹೋಗೋಣ. ಟೈಪ್ 1 ಅಲ್ಲಿ ಮೊದಲನೇ ಒಂದು ಕ್ವೆಶನ್. ಅ ಶಾಪ್ ಕೀಪರ್ ಸೆಲ್ ಅನ್ ಆರ್ಟಿಕಲ್ ಇನ್ 7,920 rupees and secure 10% profit, then determine CP of the article. ಓಕೆ, ಇಲ್ಲಿ ಏನ್ ಹೇಳ್ತಾ ಹೋಗಿದ್ದಾರೆ, ಶಾಪ್ ಕೀಪರು ಒಂದು ಆರ್ಟಿಕಲ್ ಅನ್ನ ಸೆಲ್ ಅನ್ನ ಮಾಡಿದ್ದಾರೆ. ಎಷ್ಟು ರುಪೀಸ್ಗೆ? 7,920 rupeesಗೆ ಏನ್ ಮಾಡಿದ್ದಾರೆ, ಸೆಲ್ ಅನ್ನ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಸೆಕ್ಯೂರ್ ಅನ್ನ ಪ್ರಾಫಿಟ್ ಅನ್ನ ಮಾಡಿದ್ದಾರೆ? 10% ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, 100ಗೆ ಪ್ರಾಫಿಟ್ ಆಗಿರೋದ್ರಿಂದ ಆಡ್ ಮಾಡ್ತಿದೀವಿ. ಎಷ್ಟನ್ನ? 10. ಎಷ್ಟಾಯ್ತು? 110% ಎಷ್ಟು ಆಯ್ತು. ಇಲ್ಲಿ ನಾವ್ ಏನ್ ಕಂಡಿಡ್ಬೇಕು, ಸಿಪಿ ನ ಕಂಡಿಡ್ಬೇಕು. ಆಲ್ವೇಸ್ ಸಿಪಿ ಎಷ್ಟಂತ ಅನ್ಕೊಂಡಿದ್ವಿ, ಅಸ್ಯೂಮ್ ಮಾಡ್ಕೊಂಡಿದೀವಿ 100% ಅಂತ ನಾವ್ ಏನ್ ಮಾಡಿದ್ವಿ, ಅಸ್ಯೂಮ್ ಅನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಏನು, ಈಗ 110% ಆಫ್ 110ಗೆ 7,920 rupees ಆದ್ರೆ ಈಗ 100ಗೆ ಎಷ್ಟು ಅನ್ನೋದು, 100%ಗೆ ಎಷ್ಟು ಅನ್ನೋದು ಏನಾಗಿದೆ, ಕ್ವೆಶನ್ ಆಗಿದೆ. ಇದಕ್ಕೆ ಆನ್ಸರ್ ಎಷ್ಟು? ಈಗ 100 ನ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ, ಇಂಟು 7,920 ಡಿವೈಡೆಡ್ ಬೈ 110 ಮಾಡಿ. 0 ಕ್ಯಾನ್ಸಲ್. 11s 1s 11 72s 72 ನ 100ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7,200 ಏನಾಯ್ತು, ಸಿಪಿ ನಮ್ಗೆ ಸಿಕ್ತು. ಇದು ಏನು, ನಾರ್ಮಲ್ ಆಗಿ ನಾವು ಒಂದು ಶಾರ್ಟ್ ಕಟ್ ಅಲ್ಲಿ ಆನ್ಸರ್ ಅನ್ನ ಮಾಡುವಂಥದ್ದು. ತುಂಬಾ ಜನಕ್ಕೆ ಈಗ ತರ ಕೆಡ್ಸ್ಕೊಂತಿರ್ತೀರಾ, ಏನೋ ಆಲ್ರೆಡಿ ಮ್ಯಾಮ್ ಏನ್ ಹೇಳಿದ್ರು, ಫಾರ್ಮುಲಾ ಹೇಳಿದ್ರು, ಬುಕ್ ಫಾರ್ಮುಲಾ ಅಂತ. ಈ ಬುಕ್ ಮೆಥಡ್ ಏನಾಗ್ತಾ ಹೋಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಾಸ್ಟ್ ಆಗಿ ಸಾಲ್ವ್ ಮಾಡಕ್ಕಾಗಲ್ಲ. ನಮ್ಗೆ ಆನ್ಸರ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಫಾರ್ ಸೇಕ್ ಆಫ್ ನಾಲೆಜ್ಗೆ ಈ ಫಾರ್ಮುಲಾನು ಕೂಡ ನಾನು ಏನ್ ಮಾಡ್ತಿದ್ದೀನಿ, ಎಕ್ಸ್ಪ್ಲೈನ್ ಅನ್ನ ಮಾಡ್ತಿದ್ದೀನಿ ಇದೇ ಒಂದು ಕ್ವೆಶನ್ ಅನ್ನ ಇಟ್ಕೊಂಡು. ಓಕೆ, ಲಿಸನ್. ಏನ್ ಹೇಳಿದ್ರು, ಏನಿದೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಂಟು, ಈಗ ನಾವು ಪ್ರಾಫಿಟ್ ಅಲ್ವಾ ಅಲ್ಲಿ ಕೊಟ್ಟಿರೋದು, 10% ಆಫ್ ಪ್ರಾಫಿಟ್ ಇನ್ ರುಪೀಸ್ ಡಿವೈಡೆಡ್ ಬೈ ಸಿಪಿ ಇನ್ ರುಪೀಸ್ ಇಂಟು 100. ಇಲ್ಲಿ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆಲ್ರೆಡಿ ದೇ ಆರ್ ಗಿವನ್. ಎಷ್ಟು ಪರ್ಸೆಂಟ್ ಪ್ರಾಫಿಟ್? 10% ಆಫ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರೈಸ್ ಪ್ರಾಫಿಟ್ ಸಿಪಿ ಇಂಟು 100. ಈಗ ನಮ್ಗೆ ಎಷ್ಟು ಗೊತ್ತಿದೆ, 10% ಅಷ್ಟು ಪ್ರಾಫಿಟ್ ಇದೆ. ಈ 100 ನ ಇಲ್ಲಿ ಡಿನಾಮಿನೇಟರ್ಗೆ ಹಾಕೊಬೇಕು. ಇಲ್ಲಿ ಪ್ರೈಸ್ ಡಿವೈಡೆಡ್ ಬೈ ಸಿಪಿ. ಆಲ್ರೆಡಿ ಹೇಳಿದ್ದೆ, ಇದು ಪ್ರೈಸ್ ಅಲ್ಲ, ಸಾರಿ, ಪ್ರಾಫಿಟ್. ಈ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಬೇಕಾದ್ರೆ ನಾನು ಏನಂತ ಹೇಳಿದ್ದೆ, ಇಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೆ. 4 ಕಾನ್ಸೆಪ್ಟ್ ನ ಸ್ಟಾರ್ಟಿಂಗ್ ನಾನು ಹೇಳ್ಬೇಕಾದ್ರೆ ಇಲ್ಲಿ ಪ್ರಾಫಿಟ್ ಅನ್ನ ತಗೊಬೇಕಾದ್ರೆ ಏನಂತ ಹೇಳಿದೆ, ಇಲ್ಲಿ ನೋಡಿ, ಪ್ರಾಫಿಟ್ ಇಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿಪಿ. ಇಲ್ಲೂ ಕೂಡ ಅದೇ ಫಾರ್ಮುಲಾನ ಇಟ್ಕೊಂಡು ನಾವ್ ಏನ್ ಮಾಡ್ತಾ ಹೋಗ್ಬೇಕು. ಓಕೆ, ಲಿಸನ್. ಇಲ್ಲಿ ಏನಿದೆ, ಇಲ್ಲಿ ಪ್ರಾಫಿಟ್ ಅಂದ್ರೆ ಏನು, ಆಲ್ರೆಡಿ ಪ್ರಾಫಿಟ್ ನ ಕಂಡಿಡ್ಕೊಬೇಕಂದ್ರೆ ಏನ್ ಮಾಡ್ಕೊಬೇಕು ಅಂತ ಹೇಳಿದ್ದೆ. ಇಲ್ಲಿ 10% ಡಿವೈಡೆಡ್ ಬೈ 100
ಇಲ್ಲಿ ಪ್ರಾಫಿಟ್ ಅಂದ್ರೆ ಏನು? ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ. ಓಕೆ ಲಿಸನ್, ಇಲ್ಲಿ ಏನಾಗ್ತಾ ಹೋಯ್ತು? 0 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನಾಯ್ತು? 1 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು, ಇಲ್ಲಿ ಏನಾಗಿದೆ? ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಬೇಕು. ಮಾಡ್ಕೊಂಡ್ರೆ ಏನಾಗುತ್ತೆ? ಸಿ ಪಿ ಇಸ್ ಈಕ್ವಲ್ ಟು 10 ಎಸ್ ಪಿ ಮೈನಸ್ 10 ಸಿ ಪಿ. ಇಲ್ಲಿ ಏನಾಗ್ತಾ ಹೋಗುತ್ತೆ? ಇಲ್ಲಿ ಸಿ ಪಿ ಹಾಗೆ ಇದೆ. ಇಲ್ಲಿ 10 ಇಂಟು ಎಸ್ ಪಿ ಆಲ್ರೆಡಿ ದೇ ಆರ್ ಗಿವನ್. ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 7,920 ಮೈನಸ್ 10 ಸಿ ಪಿ. ಈಗೇನಾಗುತ್ತೆ? ಇದನ್ನ ನಾವು ಇಲ್ಲಿಗೆ ತಗೊಂಬಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 10 ಸಿ ಪಿ ಇಸ್ ಈಕ್ವಲ್ ಟು 10 ಇಂದ 7,920 ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 79,200 ಬರುತ್ತೆ. ಇದು 11 ಸಿ ಪಿ ಇಸ್ ಈಕ್ವಲ್ ಟು 79,200 ಆಗುತ್ತೆ. ಈಗ ಈ 11 ಇಂದ ಡಿವೈಡ್ ಅನ್ನ ಮಾಡಿದ್ರೆ ನಮ್ಗೆ 7,200 ಸಿಗ್ತಾ ಹೋಗುತ್ತೆ. ಸೇಮ್ ಆನ್ಸರ್, ಬಟ್ ಇದು ಪ್ರೊಸೀಜರ್ ಏನಾಗ್ತಾ ಹೋಗುತ್ತೆ? ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಫಾರ್ ಸೇಕ್ ಆಫ್ ನಾಲೆಜ್ ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಎಕ್ಸಾಮಿನೇಷನ್ ಇದೇ ಶಾರ್ಟ್ ಕಟ್ ನ ನೀವೇನ್ ಮಾಡಿ ಯೂಸ್ ಅನ್ನ ಮಾಡಿ. ವೆರಿ ಸಿಂಪಲ್. ಏನು 110% ಹೇಗ್ ಬಂತು? 100ಗೆ 10% ಪ್ರಾಫಿಟ್ ಆಗಿರೋದ್ರಿಂದ 110 ಹಾಕೊಂಡ್ವಿ. ಇನ್ ಕೇಸ್ ಲಾಸ್ ಆಗಿದ್ರೆ 100 ಇಂದ 10 ನ ಮೈನಸ್ ಮಾಡ್ತಿದ್ವಿ, ಅವಾಗ 90 ಆಗ್ತಿತ್ತು. ಅದನ್ನ 110% 7,920 ರುಪೀಸ್ ಅದೇ 100% ಎಷ್ಟು ಅನ್ನೋದು ಕ್ವೆಶನ್ ಆಗಿತ್ತು. 100 ನ ನ್ಯೂಮರೇಟರ್ ಬರ್ಕೊಂಡು 7,920 ಡಿವೈಡೆಡ್ ಬೈ 110 ಮಾಡಿದಾಗ ನಮ್ಗೆ 7,200 ಸಿ ಪಿ ಸಿಕ್ತು. ಇದು ಈಸಿಯಾಗಿ ನೀವ್ ಏನ್ ಮಾಡ್ಬೋದು? ಕ್ಯಾಲ್ಕುಲೇಟರ್ ನ ಮಾಡ್ಬೋದು. ಇನ್ನೊಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಯು ವಿಲ್ ಗೆಟ್ ಅನ್ ಐಡಿಯಾ ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೋದು ಅಂತ. ಓಕೆ, ಏನಿದೆ ಕ್ವೆಶನ್? ಓಕೆ, a shopkeeper sell an article 792 rupees and secure 12% of loss and determine CP of an article. ಇಲ್ಲಿ ನೆನ್ಪಿಟ್ಕೊಳ್ಳಿ, ಲಾಸ್ ಆಗಿದೆ. 100ಗೆ 12% ಅಂದ್ರೆ ಎಷ್ಟು? 88%. ಈ 88%ಗೆ 792 ರುಪೀಸ್ ಆದ್ರೆ ಈಗ 100 ರುಪೀಸ್ಗೆ ಎಷ್ಟು ಅನ್ನೋದು, 100%ಗೆ ಎಷ್ಟು ಅನ್ನೋದು ಕ್ವೆಶನ್. 100 is equal to 792 divided by 88. 11 8 88 ಆಗುತ್ತೆ. 11 72 8 1 8 9 8 9 ಅಂದ್ರೆ 109 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 900 ಇಸ್ ದಿ ಸಿ ಪಿ. ಈಸಿಯಾಗಿ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ವೆರಿ ಸಿಂಪಲ್. ಈಗ 100 ಅಲ್ಲಿ 12% ಲಾಸ್ ಆಗಿರೋದ್ರಿಂದ ಏನ್ ಮಾಡಿದ್ವಿ? ಮೈನಸ್ ಮಾಡ್ಕೊಂಡ್ವಿ. 792 ರುಪೀಸ್ಗೆ 100% ಎಷ್ಟು ಅನ್ನೋದು ಕ್ವೆಶನ್ ಆಗಿತ್ತು. 100 ಇಂಟು 792 ಡಿವೈಡೆಡ್ ಬೈ 88. ಇವನ್ನ ಸಿಂಪ್ಲಿಫಿಕೇಶನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ 900 ಬಂತು. 900 ಇಸ್ ದಿ ಸಿ ಪಿ. ಓಕೆ, ಇದು ಅರ್ಥ ಆಗಿದೆ ಅನ್ಕೊಂಡು. ದಿಸ್ ಇಸ್ ಅ ಟೈಪ್ 1. ಇನ್ನ 1200 ಟೈಪ್ಸ್ ಇದೆ. ಅದನ್ನ ಬರೋ ಕ್ಲಾಸ್ ಅಲ್ಲಿ ನೋಡೋಣ. ನಿಮ್ಗೆಲ್ಲರಿಗೂ ಒಂದು ಹೋಮ್ ವರ್ಕ್ ಕ್ವೆಶನ್ ಕೊಡ್ತೀನಿ. ಕಮೆಂಟ್ ಅನ್ನ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಆನ್ಸರ್ಸ್ ನನ್ನ ತಿಳಿಸಿ. ಅವಾಗ ಅರ್ಥ ಆಗುತ್ತೆ ನೀವು ಎಷ್ಟು ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಏನಿದೆ ಕ್ವೆಶನ್? ಆ ಸೆಲ್ಲರ್ ಸೆಲ್ ಆನ್ ಆರ್ಟಿಕಲ್ ಇನ್ 360 rupees and secure 20% of profit, then determine CP. ಇಲ್ಲಿ 20% ಪ್ರಾಫಿಟ್ ಇದೆ. CP ನ ಡಿಟರ್ಮೈನ್ ಮಾಡಬೇಕು. ಆನ್ಸರ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.